ನಮಸ್ಕಾರ ಫ್ರೆಂಡ್ಸ್, ನನ್ನ ಹೆಸರು ಪ್ರಶಾಂತ್ ಲೂಕ್ ಅಂತೇಳಿ. ಬೇಸಿಕಲಿ ನಾನು ಸಿರಾಮಿಕ್ ಇಂಜಿನಿಯರು. ಹಿಂದಿ ಲ್ಯಾಂಗ್ವೇಜಲ್ಲಿ ನಂದು ಯೂಟ್ಯೂಬ್ ಚಾನಲ್ ಇದೆ, ಪ್ರಶಾಂತ್ ಲ್ಯೂಕ್ ಅಂತೇಳಿ. ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಈಗ. ಅದರಲ್ಲಿ ಮೋರ್ ದೆನ್ 450 ವಿಡಿಯೋಸ್ ಇದೆ ರಿಲೇಟೆಡ್ ವಿತ್ ಟೈಲ್ಸ್, ಸ್ಯಾನಿಟರಿ ವೇರ್, ಬಾತ್ರೂಮ್ ಫಿಟ್ಟಿಂಗ್ಸ್ ಮತ್ತು ಟೈಲ್ ಎಡಿಸಿವ್ ಬಗ್ಗೆ ಇನ್ ಡೀಟೇಲ್ ಆಗಿ ನಂದು ವಿಡಿಯೋ ಇದೆ. ನಿಮಗೆ ಹಿಂದಿ ಲ್ಯಾಂಗ್ವೇಜ್ ಒಂದು ವೇಳೆ ಕಂಫರ್ಟೇಬಲ್ ಇದ್ದರೆ ನೀವು ನಂದು ಹಿಂದಿಯಲ್ಲಿ ವಿಡಿಯೋ ನೋಡ್ಬೋದು. ಅದರ್ವೈಸ್ ಕಮ್ಮಿಂಗ್ ಡೇಸಲ್ಲಿ ನಾನು ತುಂಬ ವಿಡಿಯೋಸ್ ಎಲ್ಲ ರಿಲೇಟೆಡ್ ವಿತ್ ಟೈಲ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ಮತ್ತು ಎಡೆಸಿವ್ ಬಗ್ಗೆ ಅಪ್ಲೋಡ್ ಮಾಡೋನಿದ್ದೀನಿ. ಇದು ನನ್ನ 5th ವಿಡಿಯೋ ಕನ್ನಡ ಲ್ಯಾಂಗ್ವೇಜಲ್ಲಿ. ಸ್ವಲ್ಪ ನಂದು ಇಂಟ್ರೊಡಕ್ಷನ್ ಕೊಡ್ತೀನಿ ಫ್ರೆಂಡ್ಸ್ ನಿಮಗೆ. ನಂದು ಫಸ್ಟ್ ವಿಡಿಯೋ ಇಟ್ಕೊಂಡು ಇದು 5ನೇ ವಿಡಿಯೋ. ಇದರಲ್ಲಿ ನಾನು ಸ್ವಲ್ಪ ಇಂಟ್ರೊಡಕ್ಷನ್ ಕೊಡ್ತಾ ಇದ್ದೀನಿ. ನೀವು ಬೇಜಾರು ಮಾಡ್ಕೋಬೇಡಿ, ಯಾಕಂದರೆ ನೀವು ಒಂದು ವೇಳೆ ಫಸ್ಟ್ ಸೆಕೆಂಡ್ ನೋಡಿದ್ರೆ ಸೇಮ್ ನಂದು ಸ್ಟಾರ್ಟಿಂಗ್ ಒಂದು 3-4 ನಿಮಿಷ ಅದೇ ಥರ ಹೇಳ್ತಾ ಇದ್ದೀನಿ. ಯಾಕಂದರೆ ನನ್ನ ಬಗ್ಗೆ ನಿಮಗೆ ಐಡಿಯಾ ಬಂದು ಸ್ವಲ್ಪ ಫ್ಯಾಮಿಲಿಯರ್ ಆಗಬೇಕಂತೇಳಿ. ಒನ್ಸ್ ನಿಮಗೆ ಸಬ್ಸ್ಕ್ರೈಬ್ ಬಂದಮೇಲೆ ನಾನು ಟು ದ ಪಾಯಿಂಟ್ ಡೈರೆಕ್ಟಾಗಿ ನನ್ನ ಟಾಪಿಕ್ ಬಗ್ಗೆ ಮಾತಾಡ್ತೀನಿ. ಸ್ವಲ್ಪ ನನ್ನ ಬ್ಯಾಕ್ಗ್ರೌಂಡ್ ಬಗ್ಗೆ ಹೇಳಬೇಕಂದ್ರೆ, ನಾನು ಇಂಜಿನಿಯರು. 7 ಇಯರ್ಸ್ ನಾನು ಇಂಡಸ್ಟ್ರಿಯಲ್ಲಿ, ಟೈಲ್ ಇಂಡಸ್ಟ್ರಿಯಲ್ಲಿ ನಾನು ಕೆಲಸ ಮಾಡಿದ್ದೀನಿ, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟು ಮತ್ತು ಕ್ವಾಲಿಟಿ ಡಿಪಾರ್ಟ್ಮೆಂಟಲ್ಲಿ. ಅದಾದಮೇಲೆ ನಾನು ಪೂನಾದಲ್ಲಿ, ಮಹಾರಾಷ್ಟ್ರ ಪೂನಾದಲ್ಲಿ ನನ್ನ ಶೋರೂಮ್ ಇದೆ. ನಂದು ಆಫೀಸ್ ಇದೆ ಮಾರ್ಬಿಯಲ್ಲಿ, ಗುಜರಾತಲ್ಲಿ ನಂದು ಆಫೀಸು ಇದೆ. ಮಾರ್ಬಿ ಅಂದರೆ ಒಂದು ಸಿಟಿ ಇದೆ, ಅಲ್ಲಿ ಮೋರ್ ದೆನ್ 2000 ಟೈಲ್ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟ್ರೀಸ್ ಇದೆ. ಅಲ್ಲಿಂದಲೇ ಆಲ್ ಓವರ್ ಇಂಡಿಯಾ ಮತ್ತು ಪ್ಲಸ್ ಬೇರೆ ಕಡೆ ವಿ ಆರ್ ದ ಸೆಕೆಂಡ್ ಲಾರ್ಜೆಸ್ಟ್ ಎಕ್ಸ್ಪೋರ್ಟರ್ ಟು ದ ವರ್ಲ್ಡ್. ಪೂರ ವರ್ಲ್ಡಲ್ಲೆಲ್ಲ ಸಪ್ಲೈ ಆಗುತ್ತೆ. ನೀವು ಯಾವುದೇ ಸಿಟಿಯಿಂದಿರಿ, ನಿಮ್ದು ಯಾವುದೇ ಸಿಟಿಯಲ್ಲಿ ನೀವು ಟೈಲ್ ಶೋರೂಮಲ್ಲಿ ಹೋಗಿ ಏನು ಟೈಲ್ ನೋಡ್ತಿರಲ್ಲ, ಅದರಲ್ಲಿರೋ ಟೈಲ್ 99% ಎಲ್ಲ ಬರೋದು ಮಾರ್ಬಿಯಿಂದಲೇ. ಸೊ ನಂದೇನಿದೆ ಅಲ್ಲಿ ಯೂಟ್ಯೂಬ್ ಚಾನೆಲಿಂದ ನನಗೆ ಬೇರೆ ಬೇರೆ ಸ್ಟೇಟಿಂದೆಲ್ಲ ಜನ ನನ್ನ ಹತ್ರ ಕಾಂಟ್ಯಾಕ್ಟ್ ಮಾಡಿ ಬರ್ತಾರೆ. ಅಲ್ಲಿಂದ ನಾನು ಅವರಿಗೆ ಒಳ್ಳೆ ಕ್ವಾಲಿಟಿಯಲ್ಲಿ, ಒಳ್ಳೆ ಪ್ರೈಸಲ್ಲಿ ಡೈರೆಕ್ಟ್ ಕಂಪನಿಯಿಂದ ನಾನು ಮಟೀರಿಯಲ್ ಎಲ್ಲ ಅವರಿಗೆ ಸೋರ್ಸಿಂಗ್ ಮಾಡಿ ಕೊಡ್ತೀನಿ. ನಂದು ಇದು ಬೇಸಿಕ್ ನನ್ನ ಕೆಲಸ ಇದೆ. ಈ ಒಂದು ವಿಷಯದಲ್ಲಿ ನಾನು ಟೈಲ್ ಬಿಸ್ನೆಸ್ ಬಗ್ಗೆ ನಾನು ನಿಮಗೆ ಸ್ವಲ್ಪ ಮಾಹಿತಿ ಕೊಡ್ತೀನಿ. ನಾನು ಒಂದು ವೇಳೆ ನಮ್ಮ ಕರ್ನಾಟಕದ ಬಗ್ಗೆ ನಾನು ಮಾತಾಡಬೇಕಂದ್ರೆ, ಬಿಸ್ನೆಸ್ ಪ್ರಾಫಿಟೇಬಲ್ ಬಗ್ಗೆ ಒಳ್ಳೆ ಬಿಸ್ನೆಸ್ ಇದೆ, ಒಳ್ಳೆ ಬಿಸ್ನೆಸ್ಸು ಕರ್ನಾಟಕದಲ್ಲಿ ಸ್ಪೆಷಲಿ. ನಾನು ಅದೇ ಕಂಪೇರ್ ಮಾಡಿ, ನಾನು ಪೂನಾದಲ್ಲಿದ್ದೀನಿ ಮತ್ತು ಬಾಂಬೆ, ಪೂನಾ ಆಯಿತು, ಅಥವಾ ನಾನು ನಾರ್ತ್ ಕಡೆ ಮಾತಾಡಿದ್ರೆ ಇಲ್ಲೆಲ್ಲ ಪ್ರೈಸ್ ಸೆನ್ಸಿಟಿವ್ ಮಾರ್ಕೆಟು. ಇಲ್ಲಿ ಅಷ್ಟೊಂದು ಪ್ರಾಫಿಟೇಬಲ್ ಈಗಿಲ್ಲ, ಮೊದಲಿನ ಥರ ಇಲ್ಲ. ಇಲ್ಲಿ ಒಂದು ವೇಳೆ ನಿಮ್ಗೆ ಕಾಂಟ್ಯಾಕ್ಟ್ಸ್ ಇದ್ರೆ ಅಷ್ಟೇ ನೀವು ಇಲ್ಲಿ ಮಾಡಿದ್ರೆ ಪ್ರಾಫಿಟೇಬಲು. ಬಟ್ ನಾನು ಕರ್ನಾಟಕ ಬಗ್ಗೆ ಮಾತಾಡಿದ್ರೆ ಇವತ್ತಿನ ಡೇಟಲ್ಲೂ ಒಳ್ಳೆ ಪ್ರೈಸಲ್ಲಿ ಟೈಲ್ ಸೇಲ್ ಆಗುತ್ತೆ, ಒಳ್ಳೆ ಪ್ರಾಫಿಟಲ್ಲಿ. ನೀವು ನಿಮ್ಮ ಸಿಟಿಯಲ್ಲೇ ನೋಡಿ, ಯಾರಾದರೂ ಸ್ಮಾಲ್ ಸ್ಕೇಲಲ್ಲಿ ಯಾರು ಶುರುವಾತ್ ಮಾಡಿ ಒಂದು 4 ವರ್ಷದಿಂದ 3 ವರ್ಷದಿಂದ ಮಾಡಿದ್ರು, ಇವತ್ತಿನ ಡೇಟಲ್ಲಿ ಅವ್ರಿಗೆ ನೀವು ನೋಡಿದ್ರೆ ಒಳ್ಳೆ ಲಾರ್ಜ್ ಸ್ಕೇಲಲ್ಲಿ ಈಗ ಅವ್ರು ಮಾಡ್ತಾ ಇರ್ಬೋದು. ಯಾಕಂದರೆ ಪ್ರಾಫಿಟೇಬಲ್ ಇನ್ನೂ ತುಂಬ ಇದೆ. ಸ್ಪೆಷಲಿ ಕರ್ನಾಟಕ ಆಯಿತು, ನಮ್ಮ ಆಂಧ್ರ ಆಯಿತು, ತಮಿಳ್ನಾಡು ಆಯಿತು, ಕೇರಳ ಆಯಿತು, ಆ ಕಡೆ. ಯಾಕಂದರೆ ಆ ಕಡೆಯಿಂದ ಜನ ಮತ್ತು ನಮ್ಮ ಕಡೆ, ನಮ್ಮ ಕರ್ನಾಟಕ ಜನ ಏನಿದೆ ಸ್ವಲ್ಪ ಹೆಸಿಟೇಟ್ ಮಾಡ್ತಾರೆ ಇದು ಬಿಸ್ನೆಸ್ಸಲ್ಲಿ ಮಾಡೋ ಸಲುವಾಗಿ. ಯಾಕಂದರೆ ಸೋರ್ಸಿಂಗ್ ಮಾಡೋದು, ಡೈರೆಕ್ಟ್ ಗುಜರಾತ್ ಬಂದು ಎಲ್ಲ ಪ್ರೊಕ್ಯೂರ್ ಮಾಡೋದು, ಮತ್ತು ಚೀಟ್ ಆದರೆ ಏನು ಮಾಡಬೇಕು, ಲ್ಯಾಂಗ್ವೇಜ್ ಪ್ರಾಬ್ಲಮ್ಮು, ಟ್ರಾನ್ಸ್ಪೋರ್ಟ್ ಎಲ್ಲ ಅರೇಂಜ್ ಮಾಡೋದು ಸ್ವಲ್ಪ ಡಿಫಿಕಲ್ಟಿ ಇರೋ ಸಲುವಾಗಿ ಏನಿದೆ, ಜನ ಸ್ವಲ್ಪ ಕಡಿಮೆ ಬರ್ತಾರೆ ಅಲ್ಲೆಲ್ಲ. ಹಾಗಾಗಿ ಏನಾಗುತ್ತೆ, ಈಗ ಯಾರು ಎಕ್ಸಿಸ್ಟಿಂಗ್ ಏನು ಟೈಲಲ್ಲಿ ಡೀಲರ್ಸ್ ಇದ್ದಾರಲ್ಲ, ಅವರು ಒಳ್ಳೆ ಮಾರ್ಜಿನಲ್ಲಿ ಅವರೆಲ್ಲ ಸೇಲ್ ಮಾಡ್ತಾರೆ. ಸೊ ನೀವೇನಾದರೂ ನಿಮ್ಮದು ಪ್ಲ್ಯಾನಿಂಗ್ ಇದ್ದರೆ ಟೈಲ್ ಇಂಡಸ್ಟ್ರಿಯಲ್ಲಿ ನೀವು ಶುರು ಮಾಡಿ, ಒಳ್ಳೆ ಪ್ರಾಫಿಟ್ಟು, ಅದರಲ್ಲಿ ಏನು ಡೌಟೇ ಇಲ್ಲ. ಈಗ ನಿಮ್ಗೆ ಇದರಲ್ಲಿ ಶುರುವಾತ್ ಮಾಡಬೇಕಂತಂದರೆ ನಾನು ನಿಮಗೆ ಒಂದು 3 ಟೈಪ್ಸಲ್ಲಿ ನೀವು ಶುರುವಾತ್ ಮಾಡ್ಬೋದು. ಫಸ್ಟ್ ಆಗಿ ನೀವು ರಿಟೇಲರ್ ಅಂತ ಹೇಳಿ ನೀವು ಶುರುವಾತ್ ಮಾಡ್ಬೋದು. ಇದರಲ್ಲಿ ಏನಾಗೈತೆ ನೋಡಿ, ಏನಿದೆ, ತುಂಬ ಜನರಿಗೆ ಬಿಸ್ನೆಸ್ ಮಾಡೋದು ಆಸೆ ಇದೆ, ಬಟ್ ಫೈನಾನ್ಷಿಯಲ್ ಕಂಡೀಷನ್ ಸಲುವಾಗಿ ಸ್ವಲ್ಪ ಅವ್ರು ಹಿಂಜರಿತಾರೆ. ಒಂದು ವೇಳೆ ನಿಮ್ಮ ಹತ್ರ ತುಂಬ ದುಡ್ಡಿಲ್ಲ ಅಂದ್ಕೊಳ್ಳಿ, ಫೈನಾನ್ಷಿಯಲಿ ಅಷ್ಟೊಂದು ಸ್ಟ್ರಾಂಗ್ ಇಲ್ಲ ಅಂತಂದರೂ ನೀವು ರಿಟೇಲರ್ ಆಗಿ ಕೆಲಸ ಶುರುವಾತ್ ಮಾಡಿ ನೋಡಿ. ಬಿನಾ ಏನೂ ಇನ್ವೆಸ್ಟ್ ಮಾಡಲಾರ್ದೇನೆ ಬಿಸ್ನೆಸ್ ಮಾಡೋ ಯಾವ ಥರ ಮಾಡ್ಬೋದು ಅಂತೇಳಿ ತುಂಬ ವಿಡಿಯೋ ಸಿಗುತ್ತೆ ನಿಮಗೆ. ಆ ಥರ ಆಗೋ ಚಾನ್ಸೇ ಇಲ್ಲ, ನಿಮಗೆ ಇನ್ವೆಸ್ಟ್ ಮಾಡಲೇಬೇಕಾಗುತ್ತೆ. ಇದರೇನಾಗುತ್ತೆ, ನಿಮಗೆ ಕಡಿಮೆ ಒನ್ ಆಫ್ ದ ಲೋವೆಸ್ಟ್ ಇನ್ವೆಸ್ಟ್ಮೆಂಟ್ ಮಾಡಿ ನೀವು ಮಾಡಬೇಕಂದ್ರೆ ನೀವು ರಿಟೇಲರ್ ಆಗಿ ಶುರುವಾತ್ ಮಾಡಿ. ರಿಟೇಲರ್ ಕಾನ್ಸೆಪ್ಟ್ ಅಂದರೆ ಏನಾಗುತ್ತೆ, ನೀವೊಂದು ಶೋರೂಮ್ ಮಾಡಬೇಕು. ಬಟ್ ನನಗೆ ಕರ್ನಾಟಕದಲ್ಲಿ ಅಷ್ಟೊಂದು ಫ್ಯಾಮಿಲಿಯರ್ ಇಲ್ಲ ನಾನು. ಇದು ಕಾನ್ಸೆಪ್ಟ್ ಏನಿದೆ, ಬಟ್ ಎಲ್ಲ ಮೆಟ್ರೋ ಸಿಟಿಯಲ್ಲಿ ನಿಮ್ಗೆ ಸಿಗುತ್ತೆ. ಏನಾಗುತ್ತೆ, ಅಲ್ಲಿ ನಿಮ್ಮ ಹತ್ರ ನಿಮ್ಮ ಸಿಟಿ ಆಯಿತು, ಇಲ್ಲ ಸಿಟಿ ಅರೌಂಡ್ ನಿಮ್ಮ ಒಂದು 50 ಕಿಲೋಮೀಟರ್ಸಲ್ಲಿ ಯಾರಾದರೂ ದೊಡ್ಡ ಹೋಲ್ಸೇಲರ್ಸ್ ಅಥವಾ ಯಾರಾದರೂ ದೊಡ್ಡ ಸ್ಟಾಕಿಸ್ಟ್ ಏನು ಇರ್ತಾರಲ್ಲ, ಅವ್ರ ಹತ್ರ ನೀವು ಹೋಗಿ ಕಾಂಟ್ಯಾಕ್ಟ್ ಮಾಡಿ, ಅವ್ರ ಹತ್ರ ಏನು ಸ್ಟಾಕ್ ಇರ್ತಾರಲ್ಲ
ಅದೆಲ್ಲ ಸ್ಯಾಂಪಲ್ಸ್ ಎಲ್ಲ ನೀವು ತೊಗೊಂಡು ಬಂದು ನಿಮ್ಮದು ಶೋರೂಮ್ ಏನು ಮಾಡ್ತಿರಲ್ಲ ಅದರಲ್ಲಿ ಡಿಸ್ಪ್ಲೇ ಮಾಡಿ ನಿಮ್ಗೇನು ಆರ್ಡ್ರ್ ಬರುತ್ತೆ, ಆರ್ಡ್ರ್ ಬಂದಮೇಲೆ ನೀವು ಯಾರ್ದು ಸ್ಯಾಂಪಲ್ ಇದೆ, ಯಾರು ಹೋಲ್ಸೇಲರ್ಸ್ ಇದೆಯಲ್ಲ ಅಲ್ಲಿ ನೀವು ಪರ್ಚೇಸ್ ಮಾಡಬೇಕಾಗುತ್ತೆ. ಇದರಲ್ಲಿ ಏನಾಗುತ್ತೆ, ನಿಮಗೆ ಪ್ರಾಫಿಟ್ ಕಡಿಮೆ ಇರುತ್ತೆ. ಯಾಕಂದರೆ ನೀವು ಇನ್ನೂ ಮತ್ತೊಬ್ಬರ ಕಡೆಯಿಂದ ನೀವು ತೊಗೋತೀರ ಅಂತಂದರೆ ಮಾರ್ಜಿನ್ ಸ್ವಲ್ಪ ಕಡಿಮೆ ಇರುತ್ತೆ. ಬಟ್ ಇದರಲ್ಲಿ ಏನಾಗುತ್ತೆ, ನಿಮಗೆ ಇನ್ವೆಸ್ಟ್ಮೆಂಟ್ ಹೆಚ್ಚಿಗಿಲ್ಲ. ಫಸ್ಟ್ ನಿಮಗೆ ಮಟೀರಿಯಲ್ದು ಇನ್ವೆಸ್ಟ್ಮೆಂಟ್ ಹೆಚ್ಚಿಗಿಲ್ಲ, ಸೆಕೆಂಡ್ ನಿಮಗೆ ಅಷ್ಟೊಂದು ನಾಲೆಜ್ ಇಲ್ಲ, ಎಕ್ಸ್ಪೀರಿಯನ್ಸ್ ಇಲ್ಲ ಅಂತಂದರೆ ನಿಮ್ಗೆ ಅನಿಸುತ್ತೆ ಇಷ್ಟೊಂದು ನಾನು ಇನ್ವೆಸ್ಟ್ ಮಾಡೋಕ್ಕೆ ಬರಲ್ಲ, ರಿಸ್ಕ್ ತೊಗೋಕ್ಕೆ ಬರಲ್ಲ ಅಂತಂದರೆ ನೀವು ಆ್ಯಸ್ ಎ ರಿಟೇಲರ್ ಶುರು ಮಾಡ್ಕೊಳ್ಳಿ. ಮತ್ತೊಂದೇನು ಜನ ಕೇಳ್ತಾರಕ್ಕೆ ಇಲ್ಲ ನಾನು ಡೈರೆಕ್ಟ್ ಫ್ಯಾಕ್ಟ್ರಿಯಿಂದ ನಂಗೆ ಸ್ಯಾಂಪಲ್ ಸಿಗ್ಬೋದಾ, ನಾನು ಪೂರ ಫ್ಯಾಕ್ಟ್ರಿ ಹತ್ರ ಸ್ಯಾಂಪಲ್ ತೊಗೊಂಡ್ಬಂದು ನಾನು ಡಿಸ್ಪ್ಲೇ ಮಾಡಿ ಆ್ಯಸ್ ಪರ್ ಆರ್ಡರ್ ನನಗೆ ಯಾವ ಥರ ಆರ್ಡರ್ ಬರುತ್ತೆ ಆ ಥರ ನಾನು ತರಿಸ್ಕೋಬೋದಾ ಡೈರೆಕ್ಟ್ ಫ್ಯಾಕ್ಟ್ರಿಯಿಂದ ಅಂತೇಳಿ. ಈ ಥರ ಬರಲ್ಲ. ನೀವು ಒಂದು ವೇಳೆ ಆ್ಯಸ್ ಪರ್ ಆರ್ಡರ್ ಅಂತಂದರೆ ನೀವು ಸ್ಯಾಂಪಲ್ ಇಟ್ಟು ಮಾಡಬೇಕಂದ್ರೆ ಲೋಕಲಲ್ಲಿ ನಿಮ್ಗೇನು ಹೋಲ್ಸೇಲರ್ ಇರ್ಬೋದು, ಸ್ಟಾಕಿಸ್ಟ್ ಇದಾರಲ್ಲ ಅವ್ರ ಹತ್ರ ತೊಗೊಂಡೇ ನೀವು ಇದೆಲ್ಲ ಮಾಡಿ. ಯಾಕಂದರೆ ಫ್ಯಾಕ್ಟ್ರಿ ಸ್ಯಾಂಪಲ್ ತೊಗೊಂಡು ಬಂದು ಡಿಸ್ಪ್ಲೇ ಮೇಲೆ ಯಾರಿಗೂ 50 ಬಾಕ್ಸ್ ಬೇಕು, 30 ಬಾಕ್ಸ್ ಬೇಕು, 2 ಬಾಕ್ಸ್ ಕಂಬಿತ್ತು, ಈ ಥರ ಎಲ್ಲ ಸರ್ವಿಸ್ ನಿಮ್ಗೆ ಕೊಡೋಕ್ಕೆ ಬರಲ್ಲ. ಸೊ ಈ ಥರ ಪ್ಲ್ಯಾನ್ ಏನು ಮಾಡೋಕ್ಕೆ ಹೋಗಬೇಡಿ. ಕಡಿಮೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಂದರೆ ಆ್ಯಸ್ ಎ ರಿಟೇಲರ್ ನೀವು ಶುರುವಾತ್ ಮಾಡಿ ವಿದೌಟ್ ಸ್ಟಾಕ್ ಮಾಡೋದು. ಸೆಕೆಂಡ್, ಒಂದು ವೇಳೆ ನಿಮ್ಮ ಹತ್ರ ಒಂದು 10 lakhs ತನಕ ಬಜೆಟ್ ಇದ್ದರೆ, 10 ಲಕ್ಷ, ನೀವು ರಿಟೇಲರ್ ಕಮ್ ಸ್ಟಾಕಿಸ್ಟ್ ಅಂತ ಶುರು ಮಾಡಿ. ನೋಡಿ, ರಿಟೇಲರ್ ಅಂತಂದರೆ ದುಕಾನ್ ಓಪನ್ ನಿಮ್ಮ ಶಾಪಲ್ಲಿ ನೀವು ಯಾವ ಥರ ಎಂಟ್ರಿ ಮಾಡ್ತೀರಾ, ಶಾಪ್ ಎಷ್ಟು ದೊಡ್ಡ ತೊಗೋತೀರಾ, ಅದು ಕಾಸ್ಟಿಂಗ್ ಅದು ನನಗೆ ಹೇಳಕ್ಕೆ ಬರಲ್ಲ. ಯಾಕಂದರೆ ಡಿಪೆಂಡ್ ಆಗುತ್ತೆ. ಬಟ್ ನಾನು ಮಟೀರಿಯಲ್ ಕಾಸ್ಟಿಂಗು ಅಲಾಂಗ್ ವಿತ್ ದ ಟ್ರಾನ್ಸ್ಪೋರ್ಟೇಷನ್ ನಾನು ಅದೇ ಹೇಳ್ತೀನಿ ನಿಮಗೆ. ಒಂದು ವೇಳೆ ನಿಮಗೆ ತುಂಬಾ ಕಡಿಮೆ ಬಜೆಟ್ ಅಂತಂದ್ರು ನಿಮಗೆ ಒಂದು 7 lakhs ತನಕ ನಿಮಗೆ ಇನ್ವೆಸ್ಟ್ಮೆಂಟ್ ಮಾಡಲೇಬೇಕಾಗುತ್ತೆ. ಅದರಲ್ಲಿ ಏನಾಗುತ್ತೆ, ನೀವು ಒಂದು ರಿಟೇಲರ್ ನಿಮ್ಮದೊಂದು ಸ್ವಂತ ಶೋರೂಮ್ ಮಾಡಿಕೊಂಡು ನಿಮ್ಮದೇ ಸ್ವಂತ ಸ್ಟಾಕ್ ಇಟ್ಟು ನೀವು ಮಾಡಬೇಕಂದ್ರೆ ರಿಟೇಲರ್ ಕಮ್ ಸ್ಟಾಕಿಸ್ಟ್, ಅಂದರೆ ನಂದು ಸ್ಟಾಕ್ ಇದೆ, ನಾನೇ ರಿಟೇಲ್ ಅಂದರೆ ಎಂಡ್ ಯೂಸರ್ ನಾನು ಮಾರ್ತೀನಿ. ಇದರಲ್ಲಿ ಏನಾಗುತ್ತೆ, ಒಂದು ಮಿನಿಮಮ್ ಡೈರೆಕ್ಟ್ ಫ್ಯಾಕ್ಟ್ರಿಯಿಂದ ನೀವು ಒಂದು ವೇಳೆ ಟ್ರಕ್ ಲೋಡ್ ತರಿಸ್ಬೇಕಂದ್ರೆ ನಿಮಗೆ ಮಿನಿಮಮ್ ನಾನು ಹೇಳಿದ್ರೆ ಒಂದು 7 lakh ತನಕ ನಿಮಗೆ ಕಾಸ್ಟಿಂಗ್ ಬರುತ್ತೆ. ಅದರಲ್ಲಿ ಏನಾಗುತ್ತೆ, ನಿಮಗೆ ಒಂದು ಅಟ್ಲೀಸ್ಟ್ ಅಂದರೆ ಈಗ ಯಾರಾದರೂ ಎಂಡ್ ಯೂಸರ್ ನಿಮ್ಮ ಹತ್ರ ಬಂದರೆ ಅವ್ರಿಗೆ ಏನು ಬೇಕಾಗುತ್ತೆ, ಬೇಸಿಕಲಿ ಒಂದು ಫ್ಲೋರಿಂಗ್ ಅಂತೂ ಬೇಕೇ ಬೇಕಾಗುತ್ತೆ, ಫ್ಲೋರಿಂಗ್ ಟೈಲ್ಸು. ಸೆಕೆಂಡ್, ಕಿಚನ್ ಟೈಲ್ಸ್ ಬೇಕೇ ಬೇಕಾಗುತ್ತೆ, ದಟ್ಸ್ ಅ ಕಂಪಲ್ಸರಿ. ಥರ್ಡ್, ನಿಮಗೆ ಬಾತ್ರೂಮ್ ಟೈಲ್ಸ್ ಅವ್ರು ಹಚ್ಚಿಸ್ತಾರೆ, ಅದು ಥರ್ಡ್ ಇದು. ಟೆರೇಸ್ ಮೇಲೆ ಟೈಲ್ ಹಚ್ತಾರೋ ಬಿಡ್ತಾರೋ ಅದೊಂದು ಆಪ್ಷನಲ್ ಇದೆ. ಇಲ್ಲ ಮನೆ ಎದುರುಗಡೆ ಪಾರ್ಕಿಂಗ್ ಇದೆ ಅದು ಹಚ್ತಾರೋ ಹಚ್ಚಲ್ಲ, ಅದು ಆಪ್ಷನಲ್ ಇದೆ. ಬಟ್ ಏನಿದೆ, ಈ ಮೂರಂತೂ ಕನ್ಫರ್ಮ್ ಅವರು ಟೈಲ್ ಹಚ್ಚಿಸ್ತಾರೆ. ಸೊ ನೀವೇನಿದೆ ಒಂದು ಟ್ರಕ್ಕಲ್ಲಿ ಫ್ಲೋರಿಂಗಲ್ಲಿ ಒಂದು 10 ಟೈಪ್ ಆಫ್ ಡಿಸೈನು, ಮತ್ತು ಅದರಲ್ಲಿ 2 feet by 2 feet, 2 feet by 4 feet, ಮತ್ತು ಒಂದು ಬಾತ್ರೂಮ್ ಸಲುವಾಗಿ ಒಂದು 10 ಟೈಪ್ಸ್ ಆಫ್ ಕಾನ್ಸೆಪ್ಟು, ಕಿಚನ್ ಸಲುವಾಗಿ ಒಂದು 5 ಕಾನ್ಸೆಪ್ಟು, ಒಂದು ವೇಳೆ ನಿಮಗೆ ಪಾರ್ಕಿಂಗ್ ಬೇಕಂದ್ರೂ ಒಂದು 2-3 ಕಾನ್ಸೆಪ್ಟು ನೀವು ಒಂದೇ ಟ್ರಕ್ಕಲ್ಲಿ ಏನಿದೆ ಟೋಟಲಿ ಎಲ್ಲ ಸ್ವಲ್ಪ ಪ್ರಮಾಣದಲ್ಲಿ ತೊಗೊಂಡು ಬರಬೇಕಂತಂದ್ರು ಮಿನಿಮಮ್ ನಿಮಗೆ ಒಂದು 7 lakh ತನಕ ನಿಮಗೆ ಟ್ರಾನ್ಸ್ಪೋರ್ಟ್ ಅಲಾಂಗ್ ವಿತ್ ದ ಟ್ರಾನ್ಸ್ಪೋರ್ಟ್ ನೀವು ಕರ್ನಾಟಕದಲ್ಲಿ ಎಲ್ಲೇ ನೀವು ತರಿಸ್ಬೇಕಂದ್ರೆ ಇಷ್ಟು ನಿಮಗೆ ಖರ್ಚು ಬರುತ್ತೆ. ಒಂದು 50,000 rupees ಪ್ಲಸ್ ಆರ್ ಮೈನಸ್ ನೀವು ಹಿಡ್ಕೊಂಡು ನಡೀರಿ. ಇಲ್ಲ ಒಂದು ವೇಳೆ ನಿಮ್ಮ ಹತ್ರ ಒಂದು 10 lakhs ತನಕ ಬಜೆಟ್ ಇದ್ದರೆ ಒಂದು 45 ton ಅಂತ ಒಂದು ಮತ್ತೊಂದು ಗಾಡಿ ಬರುತ್ತೆ, ಅಂದರೆ ಸ್ವಲ್ಪ ದೊಡ್ಡ ಗಾಡಿ ಇರುತ್ತೆ. ಅದರಲ್ಲಿ ಏನಿದೆ, ನೀವು ಕಂಫರ್ಟೇಬಲಿ ಒಂದು ಒಳ್ಳೆ ಮತ್ತೆ ಒಂದು 15 ಡಿಸೈನ್ಸು ಬಾತ್ರೂಮ್ ಸಲುವಾಗಿ, ಒಂದು 12 to 15 ಡಿಸೈನ್ಸ್ ಫ್ಲೋರಿಂಗ್ ಸಲುವಾಗಿ, ಅಂದರೆ ಕಂಫರ್ಟೇಬಲಿ ನೀವು ಅಂದರೆ ಯಾರಾದರೂ ಬಂದರೆ ನಿಮಗೆ ಇವ್ರ ಹತ್ರ ಚಾಯ್ಸಸ್ ಇದೆ ಥರ ನೀವು ಶುರುವಾತ್ ಮಾಡ್ಬೋದು. ಅದಾದಮೇಲೆ ನಿಮ್ಗೆ ಎಷ್ಟು ಬೇಕು ಅದು ದಟ್ ಈಸ್ ಅಪ್ ಟು ಯು. ಸೊ ನೀವು ಮಿನಿಮಮ್ ರಿಟೇಲರ್ ಕಮ್ ಸ್ಟಾಕಿಸ್ಟ್ ಅಂತ ಮಾಡಬೇಕಂದ್ರೆ ಒಂದು 7 lakh ಹಿಡ್ಕೊಂಡು 10 lakh ತನಕ ನಿಮಗೆ ಕಡಿಮೆ ಅಂದರೂ ಖರ್ಚು ಬರುತ್ತೆ. ಥರ್ಡ್, ಒಂದು ವೇಳೆ ನಿಮ್ಮ ಹತ್ರ ತುಂಬ ಇನ್ವೆಸ್ಟ್ ಮಾಡೋ ಸಲುವಾಗಿ ಕ್ಯಾಪಿಟಲ್ ಇದ್ದರೆ ನೀವು ಒಂದು ಹೋಲ್ಸೇಲರ್ ಅಂತಂದು ಶುರುವಾತ್ ಮಾಡ್ಬೋದು. ಹೋಲ್ಸೇಲರ್ ಅಂತಂದ್ರೆ ಏನಾಗುತ್ತೆ, ನೀವೊಂದು ವೇರ್ ಹೌಸ್ ಮಾಡ್ಕೊಂಡ್ಬಿಡಿ, ನಿಮ್ಮ ಊರಲ್ಲಿ ನಿಮ್ಮದೇ ಶೋರೂಮ್ ಬೇಕಾದರೂ ಶೋರೂಮ್ ಮಾಡಿ. ಅಲಾಂಗ್ ವಿತ್ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ಏನು ಹೇಳ್ತೀನಿ ಈಗ ನಿಮಗೆ. ಈಗ ನಾನು ಬೇಸಿಕಲಿ ಫ್ರಮ್ ಗುಲ್ಬರ್ಗ, ಆ್ಯಕ್ಚುಲಿ ನಾನು ಕರ್ನಾಟಕ ಗುಲ್ಬರ್ಗದಿಂದ ಇದ್ದೀನಿ. ಈಗ ಏನಾಗುತ್ತೆ, ಗುಲ್ಬರ್ಗದಿಂದ ನೀವು ಒಂದು ವೇಳೆ ಒಂದು 100 kilometers ಒಳಗೆ ನೋಡಿದ್ರೆ ತುಂಬ ಸಣ್ಣ ಸಿಟಿ ಬರುತ್ತೆ. ಒಂದು 10 kilometers ಒಂದು ಸಿಟಿ ಬಂದುಬಿಡುತ್ತೆ, 15 kilometers ಒಂದು ಬಂದುಬಿಡುತ್ತೆ. ಈ ಥರ ಏನಾಗುತ್ತೆ, ನೀವು ಒಂದು 100 kilometers ಒಳಗಡೆ ಎಷ್ಟು ಸಣ್ಣ ಸಿಟಿ ಇದೆಯಲ್ಲ ಅದಕ್ಕೆಲ್ಲ ಕ್ಯಾಟರ್ ಮಾಡಿ. ಯಾಕಂದರೆ ಎಲ್ಲರಿಗೆಲ್ಲ 10 lakh ಹಾಕಿ ತರೋದು ಪಾಸಿಬಲ್ ಇಲ್ಲ. ನಾನು ಇನಿಷಿಯಲಿ ಹೇಳ್ತಾ ಇದ್ದೆ ಭಾಳಷ್ಟು ಜನರಿಗೆ ಬಿಸ್ನೆಸ್ ಮಾಡೋದು ತುಂಬ ಆಸೆ ಇದೆ, ಬಟ್ ಡ್ಯೂ ಟು ಫೈನಾನ್ಷಿಯಲಿ ಅವ್ರು ಮಾಡೋಕ್ಕೆ ಬರಲ್ಲ.
ಇಲ್ಲ ಒಂದು ವೇಳೆ ಯಾರೋ ಒಂದು ರಿಟೇಲ್ ಕಮ್ ಸ್ಟಾಕಿಸ್ಟ್ ಇದ್ರಿ, ಅವ್ರು ಆಲ್ರೆಡಿ ಒಂದು ಟ್ರಕ್ ಲೋಡ್ ತೊಗೊಂಡು ಬಂದಿದ್ರು, ನೀವು ಅವ್ರ ಹತ್ರನೂ ಹೋಗಿ ನಿಮ್ಮ ಹತ್ರ ಏನು ಸ್ಟಾಕ್ ಇದೆ ಒಂದು ವೇಳೆ ತಂದು ನೀವು ನನ್ನ ಹತ್ರ ಇದನ್ನು ಇದೆ ನೀವು ಅದನ್ನು ಡಿಸ್ಪ್ಲೇ ಮಾಡಿ. ಯಾಕಂದರೆ ಜನರು ಬಂದ ಮೇಲೆ ತುಂಬ ಆಪ್ಷನ್ ಕಾಣುತ್ತೆ ಅವರಿಗೆ, ಅದರಲ್ಲಿ ನಿಮಗೂ ಬೆನಿಫಿಟ್ ಇದೆ. ಫಸ್ಟ್ ನಿಮ್ಮ ಹತ್ರ ಏನು ಸ್ಟಾಕ್ ಇದೆ ನೀವು ಅದು ಸೇಲ್ ಮಾಡಿ, ಸೆಕೆಂಡ್ ನಂದು ಸೇಲ್ ಮಾಡಿ, ಅಥವಾ ಯಾರ ಹತ್ರ ಸ್ಟಾಕ್ ಇಲ್ಲ ನೀವು ಅವರಿಗೂ ಅಪ್ರೋಚ್ ಮಾಡಿ ನೀವು ಅವ್ರಿಗೆ ಕೊಟ್ಟರೆ ನಿಮ್ಮ ಏನಾಗುತ್ತೆ, ನೀವು ಎಷ್ಟು ದೊಡ್ಡ ನೆಟ್ವರ್ಕ್ ನೀವು ಬಿಲ್ಡಪ್ ಮಾಡ್ತೀರೋ ಅಷ್ಟು ನಿಮ್ಮ ಬಿಸ್ನೆಸ್ ಬರುತ್ತೆ. ಈಗ ನೀವು ಒಂದು ವೇಳೆ ಹೋಲ್ಸೇಲರಾಗಿ ಕೆಲಸ ಮಾಡಬೇಕಂತಂದರೆ ಇದರಲ್ಲಿ ನಾನು ಎಕ್ದಮ್ ನಿಮಗೆ ಕಡಿಮೆ ಅಂತಂದರು ಒಂದು 30 lakhs ತನಕ ನಿಮಗೆ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಬರುತ್ತೆ. ಯಾಕಂದರೆ ಏನಾಗುತ್ತೆ, ಯಾರ್ದೋ ಒಂದು ಆರ್ಡರ್ ಬಂದುಬಿಟ್ಟಿದೆ ಅಂದ್ಕೊಳ್ಳಿ 200 ಬಾಕ್ಸಸ್ಸು, ಸೊ ಅದಕ್ಕೆ ಏನಾಗುತ್ತೆ ಪೂರ ಟ್ರಕ್ ಲೋಡ್ ನೀವು ತರಬೇಕಾಗುತ್ತೆ. ಇದರಲ್ಲಿ ಕ್ಯಾಪಿಟಲ್ ಸ್ವಲ್ಪ ಹೆಚ್ಚು ಹತ್ತಾ ಇರುತ್ತೆ. ಸೊ ನೀವು ಒಂದು ಮಿನಿಮಮ್ ಅಂತಂದ್ರು ಒಂದು 30 lakhs ತನಕ ನಿಮ್ಮ ಹತ್ರ ಬಜೆಟ್ ಇದ್ದರೆ ನೀವು ಆ್ಯಸ್ ಎ ಹೋಲ್ಸೇಲರು ನೀವು ಶುರುವಾತ್ ಮಾಡ್ಬೋದು. ಆದರೆ ಏನಾಗುತ್ತೆ ನಿಮಗೆ ನಂಬರ್ ಆಫ್ ನೀವು ವೆರೈಟಿ ತರ್ಬೋದು. ಅದರಲ್ಲಿ ವಾಲ್ ಟೈಲ್ ಆಯಿತು, ಫ್ಲೋರ್ ಟೈಲ್ ಆಯಿತು, ಪಾರ್ಕಿಂಗ್ ಟೈಲ್ ಆಯಿತು, ನಿಮ್ಮ ಏರಿಯಾದಲ್ಲಿ ಯಾವುದು ಟೈಲ್ ತುಂಬ ರಿಕ್ವೈರ್ಮೆಂಟ್ ಇದೆ, ಡಿಮ್ಯಾಂಡ್ ಇದೆ, ಅಕಾರ್ಡಿಂಗ್ಲಿ ನೀವು ಆ ಥರ ತಂದು ನೀವು ಶುರುವಾತ್ ಮಾಡ್ಬೋದು. ಬಜೆಟ್ ಕಡಿಮೆ ಇದೆ ಇಲ್ಲ ಅಥವಾ ಬಜೆಟೇ ಇಲ್ಲ, ಫೈನಾನ್ಷಿಯಲಿ ತುಂಬ ಪ್ರಾಬ್ಲಮ್ ಇದೆ, ರಿಟೇಲರಾಗಿ ಶುರು ಮಾಡಿ. ಬಜೆಟ್ ಇದೆ, ಕಡಿಮೆ ಇದೆ, ರಿಟೇಲರ್ ಕಮ್ ಸ್ಟಾಕಿಸ್ಟ್ ಮಾಡಿ. ಬಜೆಟ್ ತುಂಬ ಇದೆ, ನನಗೆ ಪೂರಾ ಕ್ಯಾಟರ್ ಮಾಡೋದಿದೆ ಅಂತಂದರೆ ಹೋಲ್ಸೇಲ್ಸ್ ಆಗಿ ಡಿಸ್ಟ್ರಿಬ್ಯೂಟರ್ ಆಗಿ ನೀವು ಮಾಡ್ಬೋದು. ನೋಡಿ ಏನಿದೆ, ಟಾಪಿಕ್ ತುಂಬ ದೊಡ್ಡದಿದೆ. ಯಾಕಂದರೆ ಇನ್ ಡಿಟೇಲ್ ಆಗಿ ನಾನು ಸಿರ್ಫ್ ರಿಟೇಲರಲ್ಲಿ ತಂದ ಮೇಲೆ ಅದನ್ನು ಯಾವ ಥರ ಸೇಲ್ ಮಾಡಬೇಕಂತ ಅದನ್ನೂ ಟಾಪಿಕ್ ಇದೆ. ರಿಟೇಲರ್ ಅಂತಂದು ನೀವು ತಂದ ಮೇಲೆ ಅದಕ್ಕೂ ಯಾವ ಥರ ಸೇಲ್ ಮಾಡಬೇಕು, ಎಷ್ಟು ಪ್ರಾಫಿಟ್ ಮಾರ್ಜಿನ್ ಇಡಬೇಕು, ಒಂದೊಂದು ಡಿಸೈನಲ್ಲಿ ಎಷ್ಟೆಷ್ಟು ಬಾಕ್ಸ್ ನಾವು ತರಬೇಕು, ಈಚ್ ಆ್ಯಂಡ್ ಎವ್ರಿಥಿಂಗ್ ತುಂಬ ದೊಡ್ಡ ಟಾಪಿಕ್ ಇದೆ. ಒಂದು ವಿಡಿಯೋದಲ್ಲಿ 10-15 ನಿಮಿಷದಲ್ಲಿ ನಾನು ಪೂರಾ ಬಿಸ್ನೆಸ್ ಮಾಡಲ್ ನಾನು ನಿಮಗೆ ತಿಳಿಸಿರೋದು ಪಾಸಿಬಲ್ ಇಲ್ಲ. ಒಂದು ರಫ್ಲಿ ನಾನು ನಿಮಗೆ ಐಡಿಯಾ ಕೊಟ್ಟೆ. ಈಗ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಯಾವ ಥರ ನೀವು ಟೈಲ್ ತರಬೇಕು, ಯಾವ ಥರ ಡಿಸೈನ್ಸ್ ಇಡಬೇಕು, ಡಿಸೈನ್ಸ್ ತಂದಮೇಲೆ ಡೆಡ್ ಸ್ಟಾಕ್ ಏನಾಗುತ್ತೆ ಅಲ್ಲ, ಅಂದರೆ ಸೇಲ್ ಆಗಲಿಲ್ಲ ಅಂತಂದರೆ ಪ್ರಾಬ್ಲಮ್ ನಿಮಗೆ ಆಗುತ್ತೆ. ಸೊ ಅದೆಲ್ಲ ಅವಾಯ್ಡ್ ಯಾವ ಥರ ಮಾಡಬೇಕು. ಏನಾಗಿದೆ, ತುಂಬ ಜನರು ಏನಾಗುತ್ತೆ ಲ್ಯಾಕ್ ಆಫ್ ನಾಲೆಜ್ ತೊಗೊಂಡು ಬರ್ತಾರೆ, ಎಲ್ಲ ಶುರುವಾತ್ ಮಾಡಿಬಿಡ್ತಾರೆ, ಆಮೇಲೆ ಸೇಲ್ ಆಗ್ತಾ ಇಲ್ಲ, ಪ್ರಾಫಿಟ್ ಇಲ್ಲ ಅಂತೇಳಿ ಬಂದ್ ಮಾಡಿಬಿಡ್ತಾರೆ. ನಮ್ಮ ಇಂಡಸ್ಟ್ರಿ ಒಳ್ಳೆ ಪ್ರಾಫಿಟೇಬಲ್, ನಮ್ಮ ಕರ್ನಾಟಕದಲ್ಲಿ ಸ್ಪೆಷಲಾಗಿ ಹೇಳ್ತಾ ಇದ್ದೀನಿ. ನಿಮಗೆ ನಾಲೆಜ್ ಇದೆ, ಒಂದು ವೇಳೆ ನಿಮಗೆ ಗ್ರೌಂಡ್ ಲೆವೆಲಲ್ಲಿ ಯಾವ ಥರ ನೀವು ಶುರುವಾತ್ ಮಾಡಬೇಕು, ಬೇಸಿಕ್ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆದರೆ ನಿಮಗೆ ಎಂದೂ ಈ ಥರ ಪ್ರಾಬ್ಲಮ್ ಬರಲ್ಲ. ವಾಪಸ್ ನೀವೆಲ್ಲ ಕ್ಲೋಸ್ ಮಾಡೋದು ಆ ಥರ ಏನೂ ವಿಷಯನೇ ಬರಲ್ಲ. ಸೊ ನಿಮಗೆ ಇನ್ ಡೀಟೇಲ್ ಆಗಿ ಏನಾದರೂ ಮಾಹಿತಿ ಬೇಕಂದರೆ ನೀವು ನಂಗೆ ಕನೆಕ್ಟ್ ಮಾಡಿ. ನಂದು ಪೇಡ್ ಕನ್ಸಲ್ಟೆನ್ಸಿ ಸರ್ವಿಸ್ ಇದೆ. ನಾನು ಪೂರ ನಿಮಗೆ ಯಾವ ಥರ ಪ್ರೊಕ್ಯೂರ್ ಮಾಡಬೇಕು, ಫ್ಯಾಕ್ಟ್ರಿಗೆ ಯಾವ ಥರ ಕಾಂಟ್ಯಾಕ್ಟ್ ಮಾಡಬೇಕು, ಎಲ್ಲಿ ನಿಮಗೆ ಜೆನ್ಯೂನ್ ಮಟೀರಿಯಲ್ಲು ಒಂದು ಒಳ್ಳೆ ಪ್ರೈಸಲ್ಲಿ ಸಿಗುತ್ತೆ, ಅದರ ಬಗ್ಗೆ ಎಲ್ಲ ನಾನು ನಿಮಗೆ ಮಾಹಿತಿ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ನಿಮಗೆ ವಿಡಿಯೋ ಸರಿಗನ್ಸರಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು, ನಮಸ್ಕಾರ.